ಹೋ, ಹೇಳಿ. ಸರ್ ಅದೇ ರಿಜಿಸ್ಟ್ರೇಷನ್ಗೆ ಇವತ್ತು ಡೇಟ್ ಫಿಕ್ಸ್ ಆಗಿತ್ತು ಸರ್. ನನ್ನ ವೈಫ್ನ ಕರ್ಕೊಂಡು ಬಂದಿದ್ದೀನಿ ಸರ್ ರಿಜಿಸ್ಟ್ರೇಷನ್ಗೆ. ಅವರು ಎಲ್ಲ ಸೈನ್ ಎಲ್ಲ ಹಾಕಿ ಒಪ್ಕೊಂಡಿದ್ದಾರೆ ಸರ್ ಅವರೆಲ್ಲ. ನಾನು ಅದೇ ರಿಜಿಸ್ಟರ್ ಆಫೀಸಲ್ಲೇ ಸೈನ್ ಆಗಬೇಕು ಅಂತ ಹೇಳಿದಕ್ಕೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸರ್ ನಾನು. ಓಕೆ, ಆಯ್ತಲ್ಲ, ನಿಮ್ದೆಲ್ಲ ಡೇಟ್ ಫಿಕ್ಸ್ ಆಗಿತ್ತು ಅಂದರೆ ಕರ್ಕೊಂಡು ಬನ್ನಿ, ಎಲ್ಲನೂ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಡೋಣ. ಹಾಂ ಸರ, ಕರ್ಕೊಂಡು ಬರ್ತೀನಿ ಸರ್. ಬಾರಿ ರಿಜಿಸ್ಟ್ರೇಷನ್ಗೆ ಎಲ್ಲನೂ ರೆಡಿ ಆಗ್ಬಿಟ್ಟೈತಂತೆ. ಈಗ ಸೈನ್ ಒಂದು ಹಾಕೋದಷ್ಟೇ, ನೀನು ಅದೇನೋ ಮಾಡ್ತಾರಲ್ಲ ಇವಾಗ ಆಫೀಸಾಗೆ, ಅದೇನೋ ರಿಜಿಸ್ಟರ್ ಆಫೀಸಾಗೆ ಅದೊಂದು ಮಾಡೋದೊಂದು ಕೆಲಸ. ಸರ್ ಹತ್ರ ಮಾತಾಡಿದ್ದೀನಿ, ಎಲ್ಲ ಆಯಿತು ಕರ್ಕೊಂಡು ಬನ್ನಿ ಅಂತ ಹೇಳೋರಿ. ಪತ್ರಗಳೆಲ್ಲ ಕರೆಕ್ಟ್ ಆಗವಂತೆ, ಎಲ್ಲ ರೆಡಿ ಆಗವಂತೆ. ನೀನು ಬಂದು ಅದೇನೋ ಫೋಟೋನ ತೆಗೆದುಬಿಟ್ಟೇನೋ ಸೈನ್ ಹಾಕ್ಸ್ತಾರೆ, ರಿಜಿಸ್ಟರ್ ಮಾಡಿಸ್ತಾರೆ. ಅದೊಂದು ಮಾಡಿಸ್ಬಿಟ್ರೆ ಏನು ತೊಂದರೆ ಇರಲ್ಲ. ಬಾ ಹೋಗೋಣ ಬಾ. ನಾನು ಮಾತ್ರ ಎಲ್ಲ ನಿಮಗೆ ಮುಂದಾಗಿ ಮಾಡ್ಕೊಡ್ತಾ ಇದ್ದೀನಿ. ನೀವು ಮಾತ್ರ ನೆನ್ನೆನೂ ಕರ್ಕೊಬಿಟ್ಟು ಬಂದ್ರಿ ಕಾರ್ ತೋರಿಸ್ತೀನಿ ಅಂತ, ಮತ್ತೆ ಇಲ್ಲಿಗೆ ಕರ್ಕೊಬಿಟ್ಟು ಬಂದ್ರಿ, ವಾಪಸ್ ಕರ್ಕೊಂಬಿಟ್ಟು ಹೋಯ್ತಾ ಇದ್ದೀರಾ. ನನಗೆ ಅಂತ ಹೇಳ್ಬಿಟ್ಟು ನೀವು ಕಾರ್ ಕೊಡಿಸ್ತೀನಿ ಅದು ಇದು ಅಂತ ಹೇಳಿದ್ರಿ. ಈ ಕಡೆಗೆ ದುಡ್ಡು ಬರಲಿಲ್ಲ, ಕಾರು ಇಲ್ಲ, ಏನೂ ಇಲ್ಲ. ನಾನು ಸುಮ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಟ್ಟು ನಾನು ಏನ್ರಿ ಮಾಡಲಿ? ಈಗ ನಾನು ಆಗಲೇ ಮಾತಾಡಿದ್ನಲ್ಲ ಶೋರೂಮ್ ಹತ್ರ. ಶೋರೂಮರೇ ಹೇಳಿದ್ದು ಬರ್ರಿ ಅಂತ ಹೇಳ್ಬಿಟ್ಟು, ಸರ್ ಬನ್ನಿ 12:30 1 ಗಂಟೆ ಹಂಗೆ ಬನ್ನಿ ಸರ್, ಫ್ರೀ ಇರ್ತೀವಿ, ನಿಮ್ಗೆ ಎಂತೆಂಥ ಕಾರ್ ಬೇಕು ತೋರಿಸ್ತೀನಿ ಸರ್ ಬನ್ನಿ ಅಂತ ಹೇಳಿದ್ರು. ನೋಡೆ, ಫುಲ್ ಕ್ಯಾಶ್ ಕೊಟ್ಟು, ಅಮ್ಮ ಹೇಳೈತೆ ಇವತ್ತು ಅಮ್ಮನೂ ಬ್ಯಾಂಕಿಗೆ ಬರ್ತಂತೆ, ಅಮ್ಮನೂ ಬರ್ತೈತೆ, ಹೋಗ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು ಕಾರ್ನ ಇವತ್ತೇನೆ ಮನೆಗೆ ತಗೊಂಡು ಹೋಗ್ಬಿಡೋಣ. ಏನಂತೀಯಾ? ರೀ ನಿಜನಾ? ಇವಾಗೇನೆ ತಗೊಂಡ್ಬಿಟ್ಟು ಹೋಗ್ಬಿಡ್ತೀರಾ? ಅಬ್ಬೋ ದೇವ್ರೆ, ನಿಜಕ್ಕೂ ಇವತ್ತು ಕಾರ್ ತಗೊಂಡು ಮನೆಗೆ ಹೋಗ್ತೀವರಿ ನಾವು. ನಾನು ಯಾಕೆ ಸುಳ್ಳು ಹೇಳಿ ನಿನಗೆ? ಇವತ್ತು ಕಾರ್ ತಗೊಂಡು ಮನೆಗೆ ಹೋಗೋಣ. ನೀನು ಹೇಳ್ದಲ್ಲ ಸ್ವಿಫ್ಟ್ ಮಾರುತಿ ಕೆಂಪು ಕಲರ್ ಕಾರು, ಅದನ್ನೇ ಮನೆಗೆ ತಗೊಂಡು ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಾ ನೀನು ಸದ್ಯಕ್ಕೆ ಹೋಗೋಣ ಬಾ. ಈಗ ಹೋಗ್ಬಿಟ್ಟು ರಿಜಿಸ್ಟರ್ ಅದೊಂದು ಆಗ್ಬಿಡ್ಲಿ. ನಮ್ಮ ಅಮ್ಮನೂ ಬಂದೈತಂತೆ ಬ್ಯಾಂಕ್ ಹತ್ರ, ಕ್ಯಾಶ್ ಎಲ್ಲ ಡ್ರಾ ಮಾಡ್ತಾಯ್ತಂತೆ. ಬೇಕಾದ್ರೆ ಒಂದ್ಕಿತ ಫೋನ್ ಮಾಡ್ಬಿಟ್ಟು ಕೇಳು, ಏನತ್ತೆ ಬಂದ್ರೆ ಕ್ಯಾಶ್ ಡ್ರಾ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನೀವು ಕೆಲಸ ಮುಗಿಸ್ಕೊಬಿಟ್ಟು ಬಾ ಹೋಗ್ರಪ್ಪ, ಶೋರೂಮ್ ತಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೇನೆ ಸರಿ ಆಯಿತು, ನಾನು ಎಲ್ಲ ಕೆಲಸ ಕ್ಯಾಮೆ ಮುಗಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಬಿಡಿ ಪಾಪ ಅತ್ತೆ ದುಡ್ಡು ಎಣ್ಸಿದ್ರೆ ಬ್ಯುಸಿ ಆಗಿರ್ತಾರೆ. ಅಷ್ಟೊಂದು ಲಕ್ಷ ಅಂತ ಹೇಳಿದ್ರೆ ಸುಮ್ಮನೆ ಯಾರಿಗೆ ತಾನೇ ಇದಾಗಕ್ಕಿಲ್ಲ ಹೇಳಿ. ಸರಿ ಆಯ್ತು ರೀ, ಆಯಿತು. ಅಯ್ಯೋ ಕಾರಾಗ ಜೂಮ್ ಅಂತ ಹೇಳ್ಬಿಟ್ಟು ಹೋಗ್ತೀವಲ್ವ ನಾವು. ಇರ್ರಿ ಒಂದು ನಿಮಿಷ. ಹಲೋ ಮಗಳೇ, ನಾನು ಒಂದು ಹಾರ, ಒಂದು ಉದ್ಗಡ್ಡಿ ಪಟ್ನ, ಒಂದು ಸ್ವೀಟ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕ್ರೆ. ಕಾರ್ ತಗೊಬತ್ತೀವಿ, ಹೊಸ ಕಾರ್ನ ಮನೆಗೆ ಇವತ್ತೇನೆ. ನಾವು ಇ ಎಮ್ ಐ ಇಲ್ಲ ಕಣವು, ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಬಿಟ್ಟು ಬರ್ತೀವಿ. ಫುಲ್ ಕ್ಯಾಶ್ ಕೊಟ್ಟು ತಗೊಬಿಟ್ಟು ಬರಣಿ ಅಂತ ನೀನಿಯ ನಾನು ಪ್ಲಾನ್ ಮಾಡ್ತಾ ಇರೋದು. ಈಗ ನಿಮ್ಮ ಅಪ್ಪ ಇಲ್ಲೇ ಐತೆ, ಈಗ ಶೋರೂಮ್ಗೆ ಹೋಗ್ಬಿಟ್ಟು ಕೆಂಪು ಕಲರ್ ಕಾರ್ನ ತಗೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಹೌದೇ? ಏನು ಪ್ರಾಬ್ಲಮ್ ಆಯ್ತು ನಿಂದು? ಸರಿ ಬಿಡು, ಬಂದ್ಮೇಲೆ ನೀನು ಅದೇನೋ ಹೇಳಿವಂತೆ ಎಲ್ಲ ರೆಡಿ ಮಾಡ್ಕೊ, ಒಂದು ಅಡ್ಡ ಹಾರ ಎಲ್ಲ ತಗೊಂಡಿರು, ಬರ್ತೀನಿ. ಸರಿ ಆಯಿತು, ಮಾಡು ಫೋನ. ಈಗ ರಿಜಿಸ್ಟರ್ ಆಫೀಸಾಗಿದ್ದೀವಿ, ಹೊಸ ಕ್ಯಾಮೆ ಐತೆ, ಅತ್ತೆದೇನೋ ಕೊನೆ ಆಸೆನಂತೆ ಈಡೇರ್ಸಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಮಡಗು ನೀನು ಫೋನ, ಬಂದೆ ನಾನು. ದೇವಸ್ಥಾನಕ್ಕೆ ನೀ ಬಾ, ಬರ್ತೀವಿ ಅಲ್ಲಿಗೆ ನೀನು. ಸರಿ ಆಯಿತು, ಬೀಗ್ರಿಗೂ ಹೇಳ್ಬಿಡು, ನಿಮ್ಮ ಅತ್ತೆಗೂ ನಿನ್ನ ಗಂಡಂಗೂ ಎಲ್ರಿಗೂ ಬರ್ತೀನಿ. ಅವಳೆಲ್ಲ ರೆಡಿ ಮಾಡಿಕ್ಕಿರ್ತಾಳಲ್ರಿ. ಬರ್ರಿ ಹೋಗೋಣ ರಿಜಿಸ್ಟರ್ ಮಾಡ್ಸೋಣ. ನಿನ್ನ ಅಜ್ಜಿನ ಪೊಡಿಯ ಎಷ್ಟು ಆಟ ಆಡಿಸ್ಬಿಟ್ಟು, ಎಷ್ಟು ಎಣೆಗಾಡಿಸ್ಬಿಟ್ಟೆ ನನ್ನಂತೂ. ನಿನ್ನಂತೂ ಬಿಡ್ತೀನಿ ನಾನು, ಇನ್ನು ನನ್ನ ಕಾಲ ಆಟ ಆಡಿಸ್ತೀನಿ ನೋಡು. ನಮ್ಮ ಅಮ್ಮನೇ ಬೀದಿಗೆ ನಿಲ್ಲಿಸ್ತಾಳಲ್ವ ನೀನು ನಾನು ಹೆಂಗೆ ಬೀದಿಗೆ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಆದಷ್ಟು ಬೇಗನೆ ನಿಲ್ಲಿಸ್ತೀನಿ. ಸರ್ ಹೇಳಿ, ನನ್ನ ಹೆಂಡತಿ ಬಂದಿದ್ದಾಳೆ, ಇವಳ ಹೆಸರಿನಾಗೆ ಎಲ್ಲ ಇರೋದು. ಹಾಂ, ನಾನು ಚೆಕ್ ಮಾಡ್ತಾ ಇದ್ದೀನಿ ರೀ. ಎಲ್ಲ ಚೆಕ್ ಮಾಡಿ ಇದೊಂದು ಮುಗಿಲಿ, ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಸಾವು ಬಿರ್ನ ಮಾಡಿ ಆಮೇಕಿಂದ ಯಮಗಂಡ್ ಕಾಲ ಬಂದ್ಬಿಡ್ತದೆ. ನಾವಿನ್ನೂ ಕಾರ್ ತಗೊಳಕ್ ಬೇರೆ ಸರ್ಸರ್ನ ಹೋಗ್ಬೇಕು. ಕಾರ್ ತಗೊಳ್ಳೋದು ಯಾವಾಗ ನಾವು? ನೀವು ಸರ್ಸರ್ನ ಮಾಡ್ತೀವಿ ಮಾಡ್ತಾ ಇದೀವಲ್ಲ ಮೇಡಮ್, ಮಾಡ್ತೀನಿ ರೀ. ಸಮಾಧಾನ ಮಾಡ್ಕೊಳ್ಳಿ, ಅದೇನು ಅಷ್ಟೊಂದು ಆತ್ರವೇ ನಿನಗೆ? ಹಂಗಲ್ಲ ರೀ, ಅಯ್ಯೋ ಸರ್ಸರ್ನ ಆಗೋಗ್ಬಿಟ್ರೆ ಸರ್ಸರ್ನ ಎಲ್ಲ ನಾನು ಮುಗಿಸ್ಕೊಂಡು ಕಾರ್ ತಗೊಂಡು ಹೋಗ್ಬೋದಲ್ಲ, ಅದಕ್ಕೆ ನೀ ಮೇಡಮ್ ನಿಮ್ಮ ಹೆಸರಿನಲ್ಲಿ ಎಲ್ಲ ಕರೆಕ್ಟಾಗಿದೆ ನೋಡಿ. ಈಗ ನಿಮ್ಮ ಹಸ್ಬೆಂಡ್ ಹೆಸರಿಗೆ ಎಲ್ಲನೂ ನಿಮ್ಮ ಆಸ್ತಿ ಪೂರನೂ 2 ಎಕರೆ ಜಮೀನು, ಒಂದು ಯಾವುದೋ ಒಂದು ಮನೆ, ಅಷ್ಟು ನೀವು ನಿಮ್ಮ ಗಂಡನ ಹೆಸರಿಗೆ ಮಾಡ್ಕೊಡ್ತಾ ಇದ್ದೀರಾ. ಬನ್ನಿ ಇಲ್ಲಿ ಒಂದು ಟಮ್ ಕೊಟ್ಬಿಟ್ಟು ನಿಮ್ಮ ಫೋಟೋ ಎಲ್ಲ ತೆಗಿತೀವಿ. ಬನ್ನಿ ಮೇಡಮ್, ಇಲ್ಲಿ ನಿಂತ್ಕೊ ಬನ್ನಿ. ಹಾಗೆ ನೋಡಿ ಮೇಡಮ್, ಇಲ್ಲಿ ನೋಡಿ ಕ್ಯಾಮ್ರಾ ಇದೆ, ಹಾಗೆ ನೋಡಿ ಒಂದು ಸ್ವಲ್ಪ ತಂಬಂದು ಕೊಟ್ಬಿಡಿ ಇಲ್ಲಿ. ಆಯ್ತು ಸರ್, ಆಯ್ತು ಕೊಡ್ತೀನಿ. ಹಲೋ ಅಮ್ಮ. ಹಾಂ ಹಾಂ ಈಗಳಮ್ಮ ರಿಜಿಸ್ಟ್ರೇಷನ್ ಆಗ್ತೈತೆ. ಇವಳೆಲ್ಲ ಮಾಡ್ತಾವಳೆ. ಅದಕ್ಕೇನೆ ಇಲ್ಲೇ ಇದ್ದೀನಿ. ಇಲ್ಲ ಅದೇನೋ ಮಾಡಿಸ್ತಾವ್ರ ಅವಳ ಹತ್ರ ಎಲ್ಲನೂ, ಅದಕ್ಕೆ ಏನಿಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಆಯ್ತು ನಾವು ಅಂದ್ಕೊಂಡಂಗೆನೇ. ಇದೊಂದಾಗಲಿ ಪತ್ರ ಇಸ್ಕೊಂಡು ಬರ್ತಿರ್ತೀನಿ. ಸರಿ ಕಣಮ್ಮ, ಆಯಿತು. ಆಯ್ತು ನೋಡು, ಬರ್ತೀನಿ, ಬಂದು ಮಾತಾಡ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಬಂದು ತಂಬ್ಕೊಡು ಬನ್ನಿ. ಒಂದು ನಿಮಿಷ ಹಾಗೆ ಇರಿ. ಈಗ ಅಲ್ಲಿ ಪ್ರೆಸ್ ಮಾಡಿ, ಅಲ್ಲಿ ಹಂಗೇನೆ ತಂಬ್ಕೊಡಿ. ಅವಾಗೆಲ್ಲ ನಾವು ಸುಮ್ಮನೆ ಸೈನ್ ಹಾಕಿಸ್ಕೊಬಿಟ್ರೆ ಮುಗ್ದಾಗೋದು ಸಾ. ಇವಾಗೆಲ್ಲ ಯಾಕೆ ಸಾ ಇಷ್ಟೊಂದು ಎಲ್ಲನೂ ಪ್ರೊಸೀಜರ್ ಬಂದ್ಬಿಟ್ಟೈತಲ್ಲ? ಈಗ ರಿಜಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟ್ ಮೇಡಮ್, ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು. ಮೊದಲಾಗಿದ್ರೆ ಹೆಂಗೆ ಹೊಡೆದು ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡ್ಬಿಡೋರು. ಮತ್ತೆ ಆ ಥರ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ರಿಜಿಸ್ಟ್ರೇಷನ್ ಅಂತ ಬಂದಿದೆ. ಇದು ಸುಮಾರು ವರ್ಷದಿಂದ ಇದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಷ್ಟೇ. ಆಯಿತು ಮೇಡಮ್, ಆಯಿತು, ಡನ್, ಓಕೆ, ಸರಿ ಆಯಿತು. ಹಬ್ಬ
ರೀ ಆಯ್ತಂತೆ ಆಯ್ತಂತೆ ರೀ ನಡೀರಿ ಪಿರ್ನ ಶೋರೂಮ್ ತಕೋಗನ್ ಬರ್ರಿ ನೀವೇನ್ರಿ ನೀವು ಹಿಂಗೆ ನಿಧಾನ ಮಾಡ್ತಿರಲ್ರಿ ಇರೇ ಒಂದು ನಿಮಿಷ ನಂದಿರ ಕ್ಯಾಮೆ ಐತಿನೋ ನಾನೆಲ್ಲ ನೋಡ್ಕೊಬಿಟ್ಟು ಬರ್ತೀನಿ ಅಲ್ಲೆಲ್ಲ ಪತ್ರಗಳೆಲ್ಲ ಕೇಳಿ ಮಾಡಿ ನಂದು ಈಗೇನೋ ಸೈನ್ ಬೇಕಲ್ಲ ನಾನು ಸೈನ್ ಹಾಕ್ತೀನಿ ಸರ್ ಬನ್ನಿ ನೀವು. ಹಾಂ ಸರಾ ಹಂಗೆ ನೋಡಿ ಫೇಸ್ ಈ ಕಡೆ ನೋಡಿ. ಅಯ್ಯೋ ಕಾರ್ ಯಾವಾಗ ತಗೋತೀನೋ ಕಾರಾಗ ಯಾವಾಗ ಹೋಯ್ತೀನೋ ನಮ್ಮ ಅತ್ತೆ ಏನು ಮಾಡ್ತಾಯಿತ್ತು ನಮ್ಮ ಅತ್ತೆಗೆ ಬೇರೆ ಫೋನ್ ಹಾಕಬೇಕು ಈಯಪ್ಪ 10-15 ಲಕ್ಷಕ್ಕೆ ಬೆಲೆ ಬಾಳ ಅಂತ ಇದಕ್ಕೆ ಅಯ್ಯೋ ಏನು ಇದು ಮಾಡ್ತಾನೋ ನನ್ನ ಹೆಸ್ರನ್ನಾಗಿದ್ರೇನು ಅವನ ಹೆಸ್ರನ್ನಾಗಿದ್ರೇನು ಒಳ್ಳೆ ಹೆಂಗೆ ಆಡ್ತಾನೆ ಅಂತ ಹೇಳಿದ್ರೆ ಅಯ್ಯೋ ಬಿಡತ್ತ ಇವನು ತಿಕ್ಳು ಮಕ್ಕಿಷ್ಟು ಓಕೆ ಸರ್ ಡನ್. ನಿಮ್ದು ಸರಿ ಇದೆ, ರಿಜಿಸ್ಟ್ರೇಷನ್ ಆಯಿತು ಸರ್ ನಿಮ್ದು. ನೆಕ್ಸ್ಟ್ ಬನ್ನಿ. ರಿಜಿಸ್ಟ್ರೇಷನ್ ಆಗೈತಂತೆ ಎಷ್ಟು ವರ್ಷದಿಂದ ಎಲ್ಲೋ ಒಂದು 30 ವರ್ಷದಿಂದ ನಾನಂತೂ ನನ್ನ ಹೆಸ್ರನಾಗ ಆಸ್ತಿ ಇಲ್ಲ 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 ಅಂದ್ಕೊಂತ ಇದ್ದೆ ಅಂತೂ ಇಂತೂ ನನ್ನ ಹೆಸ್ರನಾಗ ಬಂದ್ಬಿಡ್ತಲ್ಲ ಈಗ ಹೊಸಿ ಸಮಾಧಾನ ಆಯ್ತು ನನಗಂತೂ. ಸರಿ ನಡಿ ಹೋಗೋಣ. ಬರ್ರಿ ಬರ್ರಿ ಪಿರ್ನ ಶೋರೂಮ್ ತಗೋಬೇಕು ಬರ್ರಿ. ಇವ್ರು ಎಲ್ಲೂ ಹೋದ್ರದ್ದು ಎಷ್ಟು ನಿಧಾನ ಮಾಡ್ತಾರೋ ಎಲ್ಲಿಗೆ ಹೋದ್ರೂ ನಿಧಾನ 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 ಇವ್ರಿಗಂತೂ ಸರ್ಸರ್ನ ಕೆಲಸ ಮುಗಿಸ್ತದೆ ಇದಾಗಕ್ಕಿಲ್ಲ. ಅತ್ತೆ ಎಲ್ಲೋದ್ರು ಬ್ಯಾಂಕ್ ಹತ್ರನೇ ಇತ್ತೀನಿ ಅಂತ ಹೇಳ್ತಿದ್ರಲ್ಲ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಎಲ್ಲಿ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಏನು ಈಚೆ ಕಡೆಗೆ ಹೋಗ್ಬಿಟ್ರ ಅಷ್ಟೊಂದು ದುಡ್ಡು ಇಕ್ಕೊಂಡು ಒಬ್ಬರೇ ಯಾಕೆ ಈಚೆ ಕಡೆಗೆ ಹೋದ್ರು ಅಂತ ಅವ್ರಿಗೊಂಚೂರು ಗೊತ್ತಾಗಕ್ಕಿಲ್ಲ. ಒಡವೆ ಅಂಗಡಿಗೆ ಹೋಗಿ ಒಡವೆನ ಮಾಡ್ಸಾಕ್ಬಿಟ್ಟು ಬರ್ಬೇಕಿತ್ತು, ಫಸ್ಟು ಕಾರ್ ತಗೋಬೇಕಿತ್ತು, ಹೊಸ ಕಾರ್ ತಗೊಂಡು ಆಮೇಲೆ ಅಂಗಡಿಗೆ ಹೋದ್ರು ಆಯಿತು. ಹಪ್ಪ ದೇವ್ರೆ ಯಾಕೆ ಹಂಗೆ ಬಡ್ಕತ್ಯಾ ಆಗಿರೋದೇ ಇಷ್ಟ ಆಗೈತಂತೆ ಇನ್ನು ಅಷ್ಟು ಆಗೋದ್ರಾಗೆ ನೀನು ದೊಡ್ಡದೇನೈತೆ. ಸರಿ ಬಾ ಅಮ್ಮ ಎಲ್ಲೋಯ್ತನಪ್ಪ ಫೋನ್ ಸ್ವಿಚ್ ಆಫು ಅಂತ ಬತ್ತೈತೆ. ಅಮ್ಮಂಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇವ್ ನೀನು ಏನ್ರಿ ಫೋನ್ ಸ್ವಿಚ್ ಆಫ್ ಅಂತ ಬತ್ತೈತಾ ರೀ? ಅಷ್ಟೊಂದು ದುಡ್ಡೆಲ್ಲ ಡ್ರಾ ಮಾಡಿಬಿಟ್ಟು ಎಲ್ಲಿಗೆ ಎತ್ಕೊಂಡೋದ್ರು ಏನು ಕತೆಯೋ, ಯಾರನ್ನ ಕಳ್ರು ಯಾರು ಅಟ್ಕಾಯಿಸ್ಕೊಬಿಟ್ರೋ ಏನು ಕತೆಯೋ. ಅಯ್ಯೋ ದೇವ್ರಿ ಅತ್ತೆಗೆ ಮೊದಲೇ ಪ್ರಜ್ಞೆ ಬೇಡವೇನ್ರಿ, ನಾವು ಬತ್ತೀವಿ ಈ ಬ್ಯಾಂಕ್ ಹತ್ರನೇ ಇರ್ರಿ ಅಂತ ಹೇಳಿದ್ರು ಎತ್ತೊಟ್ಟೋಗ್ಬಿಡ್ತು ಅಂತ. ಇಲ್ಲ ಬ್ಯಾಂಕ್ ಹತ್ರ ಇದ್ದೀನಿ ಅಂತಲೇ ಹೇಳ್ತು ನಾನು. ಸರಿ ಬ್ಯಾಂಕ್ ಹತ್ರನೇ ಇರಮ್ಮ ಬತ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಈಗ ನೋಡಿದ್ರೆ ಏನು ಎತ್ತ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಫೋನ್ ನೋಡ್ರೆ ಸ್ವಿಚ್ ಆಫ್ ಅಂತ ಬತ್ತೈತೆ. ಬ್ಯಾಂಕಿಂದ ಹೋಯ್ತು ಏನು ಕತೆನೋ ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಈ ಕಾರ್ ತಗೊಂಡು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಈಗ ಸರ್ನ ನೋಡಿರಿ ಸರ್ನ ಹೋಗ್ಬಿಟ್ಟು ಕಾರ್ ತಗೊಂಡೇನಿ ಊರಿಗೆ ಹೋಗ್ಬೇಕು, ಇಲ್ಲಾಂದರೆ ಮಾನ ಮರ್ವದಿಲ್ಲ 3 ಕಾಸು ಕಾರಾಜ್ ಆಗೋಗ್ಬಿಡ್ತದೆ ರೀ. ನನಗಂತೂ ನನ್ನ ಮರ್ವದಿ ಕಳ್ಕೊಳ್ಳೋಕ್ಕೆ ಇಷ್ಟ ನೆನೆಯೇ ಇಲ್ಲ ರೀ ನನಗಂತೂ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಬರ್ರಿ ಶೋರೂಮ್ ತಗೋಗ್ಬಿಟ್ಟು ಕಾರ್ ತಗೊಬಿಟ್ಟು ಆಮೇಕಿಂದ ಹೋಗೋಣ. ಒಡಬೇಕಾದ್ರೆ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಅಯ್ಯೋ ನಮ್ಮಮ್ಮ ದುಡ್ಡು ಕೊಟ್ಟರೆ ತಾನೇ ತಗೊಳಕ್ಕಾಗೋದು. ನಮ್ಮಮ್ಮ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡೈತೆ ಅಂತ ಗೊತ್ತಾಗಬೇಕಲ್ಲ. ದುಡ್ಡು ನಮ್ಮಮ್ಮ ಅಷ್ಟು ಲಕ್ಷ ಡ್ರಾ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಾರೆ ಏನಾರ ಮಾಡ್ಬಿಟ್ರೋ ಏನು ಕತ್ತಿನೋ ನನಗಂತೂ ಗೊತ್ತಿಲ್ಲ. ಅಯ್ಯೋ ಈಗ ಅದೇ ಯೋಚನೆ ಆಗೋಗ್ಬಿಟ್ಟೈತೆ ನನಗಂತೂ. ಈಗ ಏನು ಮಾಡೋದು, ಈಗ ದುಡ್ಡಿಲ್ಲ ಕಾರ್ ತಗೊಬಿಟ್ಟು ಬರೋಕ್ಕೆ. ಈಗ ಸರಿ ಬಾ ಮನೆ ಹತ್ರ ಹೋಗೋಣ, ನೋಡ್ಬಿಟ್ಟು ಎಲ್ಲ ನಮ್ಮ ಅಲ್ಲೇನೋ ಊರ್ಗಿರ್ಗೇನೋ ಹೋಯ್ತಾ, ಫೋನ್ ಬ್ಯಾಟ್ರಿಯನ್ನ ಡೆಡ್ ಆಗಿಬಿಟ್ಟು ಸ್ವಿಚ್ ಆಫ್ ಆಯ್ತಾ ಏನು ಅಂತ ಗೊತ್ತಿಲ್ಲ ಅಲ್ವಾ. ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಬಿಟ್ಟು ಬರೋಣ ಬಾ. ರೀ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ರೀ ಕಾರ್ ತಗೊಬಿಟ್ಟು ಬರ್ತೀನಿ ಅಂತ. ಈ ಕಾರ್ ತಗೊಂಡು ಹೋಗ್ಲಿಲ್ಲ ಅಂದರೆ ನನ್ನ ಮಾನ ಮರ್ವದಿ ಹೋಗಿಲ್ವೇನ್ರಿ? ಅರ್ಥ ಮಾಡ್ಕೊಳ್ಳಿ ಬ್ಯಾಡರಿ, ಅರ್ಥ ಮಾಡ್ಕೊಳ್ಳಿ ಹೊಸಿ. ಹಂಗೆಲ್ಲ ನನಗೆ ಹೋಗೋಕೆ ಆಗಲ್ಲ ರೀ. ನನ್ನ ಮಾತು ಕೇಳಿ ಅಲ್ಲೆಲ್ಲ ನನ್ನ ಆಡ್ಕೊಂಡು ಪಕಾರ್ಸ್ಕೊಂಡು ಹೋಗ್ಬಿಡ್ತಾರೆ ರೀ. ನನಗೊಂಥರ ಆಯ್ತದ ರೀ. ಪ್ಲೀಸ್ ರೀ ಈಗ ತಗೊಂಡೇ ಹೋಗ್ಬೇಕು. ಹೆಂಗನ ಮಾಡಿ ನಿಮ್ಮ ಅಮ್ಮನ ಕರ್ಕೊಬಿಟ್ಟು ಬರ್ರಿ, ನಾನು ಇಲ್ಲೇ ಕುಂತ್ಕೊತೀನಿ, ನೀವು ಕರ್ಕೊಬಿಟ್ಟು ಬನ್ನಿ. ಸರಿ ಆಯಿತು ನಿನ್ನಿಷ್ಟ. ಹೋಗಿ ನಮ್ಮ ಅಮ್ಮನ ಕರ್ಕೊಂಬಿಟ್ಟು ಬರ್ತೀನಿ, ನೀನು ಇಲ್ಲೇ ನೆನೆಯ ಇರು. ಆಯಿತು ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಕರ್ಕೊಂಬಿಟ್ಟು ಬನ್ನಿ. ಇಲ್ಲೇ ಇರ್ತೀನಿ ರೀ ನಾನು. ಹಂಗೆ ಕಾರಲ್ಲಿದ್ದಂಗೆ ಮಾತ್ರ ಊರಿಗೆ ಬರಲ್ಲ ರೀ. ಕಾರಲ್ಲಿದ್ದಂಗೆ ಬಂದ್ಬಿಟ್ರೆ ನನ್ನ ಮಾನ ಮರ್ವದಿ ಎಲ್ಲ ಹೋಯ್ತದ್ರಿ. ಸರಿ ಆಯಿತು ಸರಿ. ಬಿದ್ದಿರು ಕಿತ್ತೋದು ಮನೆ ಹೇಳಿ ನೀನು ಇಲ್ಲೇ ನೆನೆ ಬಿದ್ದಿರು, ಎಲ್ಗೂ ಬರಬೇಡ. ಹಾಳಾದವಳು ಇವಳಂತೂ ಇಲ್ಲೇ ಬಿದ್ದಿರಬೇಕು. ಅವತ್ತು ನಾನೆಲ್ಲ ಫುಟ್ಪಾತಾಗ ಮಲಗಿಸಿದ್ದೆ ಅಲ್ವಾ, ಬಿದ್ಕ ಇಲ್ಲೇನೆ. ಇಲ್ಲ ಸಂಜೆ ಗಂಟ ಕಾದು ವಾಪಸ್ ನೀನೇ ಬತ್ತೀಯ ಫ್ರೀ ಅಂತ ಅವತ್ತು ಉತ್ತರ ಕೊಡ್ತೀನಿ. ಅಲ್ಲಿ ಗಂಟ ನಾನೇನು ಉತ್ತರ ಕೊಡೋಕ್ಕಿಲ್ಲ. ಬಿದ್ದಿರು ಕಿತ್ತೋದೊಳೆ. ನೀವಸಿ ಸರ್ನ ಬನ್ನಿ. ಅಯ್ಯೋ ನೀವು ನಿಧಾನ ಮಾಡಬೇಡಿ. ಸರ್ನ ಹೋಗಿ ಸರ್ನ ಅತ್ತೆನ ಕರ್ಕೊಂಡು ದುಡ್ಡು ಎತ್ಕೊಂಡು ಸರ್ನ ಬನ್ನಿ. ಯಪ್ಪ ಈ ಅತ್ತೆಗೆ ಬುದ್ಧಿನೇ ಇಲ್ಲ. ಅತ್ತೆಗೆ ಏನು ಮಾಡ್ತೀಯ? ಈಗ ಇರಲಿಲ್ಲ ಒಂದು ಹೊತ್ತಾಗೆ ಜಾಗ ನೋಡ್ಕೊಂಡು ಕೂತ್ಕೋಬೇಕು. ಜಾಗ ಎಲ್ಲೈತಿ ಇಲ್ಲಿ? ಅಲ್ಲೈತಿ, ಅಲ್ಲಿ ಹೋಗಿ ಕುಂತ್ಕೊಂತೀನಿ ಚೇರ್ ಮೇಲೆ ನೋಡೋಣ.